ಎಲ್ಲ ಗರುಡ. ಹಲೋ, ಹಲೋ ಮಂತ್ರಿಗಳು. ಹಲೋ ಮಂತ್ರಿಗಳೇ, ನಾನು ನಾಡದವರೇ ನಾಗೇಂದ್ರ ಮಾತಾಡೋದು. ಏನಿಲ್ಲ, ನಮ್ಮೂರಿನ ಧರ್ಮವಂತನೆಂದು ಹೆಸರು ಪಡೆದ ಆ ಧರ್ಮವಂತ ತನ್ನ 2 ಎಕರೆ ಜಮೀನನ್ನು ನಿಮ್ಮ ಸರ್ಕಾರಕ್ಕೆ ಬರೆದುಕೊಟ್ಟಿದ್ದಾನೆ. ಆ ಜಮೀನನ್ನ ನನಗೆ ದೊರಕಿಸಿಕೊಡಿ ಮಂತ್ರಿ. ಬೇಕಿದ್ದರೆ ನಿಮಗೆ 10 ಎಕರೆ ಜಮೀನನ್ನು ನಾನು ನಿಮಗೆ ಕೊಡಿಸಿಕೊಡುತ್ತೇನೆ. ಹಲೋ ಹಲೋ, ಕೊಡಬಹುದಾಗಿತ್ತು, ಆದರೆ ಮುಂದಿನ ವಾರದಲ್ಲಿ ಅದೇ ಜಮೀನಿನಲ್ಲಿ ಕಟ್ಟಡದ ಅಡಿಗಲ್ಲು ಸಮಾರಂಭ ಇರುವುದು. ಅದಕ್ಕೋಸ್ಕರ ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ. ದಯವಿಟ್ಟು ತಪ್ಪು ತಿಳಿಯಬೇಡಿ. ಮತ್ತೇನಾದರೂ ಕೆಲಸವಿದ್ದರೆ ಮಾಡುವೆ. ಇದೊಂದು ಕೆಲಸ ಆಗದು. ನನಗೆ ಸ್ವಲ್ಪ ಮೀಟಿಂಗ್ ಇದೆ, ಮತ್ತೆ ಭೇಟಿಯಾಗುತ್ತೇನೆ. ಹಲೋ ಹಲೋ ಹಲೋ, ಈ ನಾಡದೊರೆಯ ಮಾತಿಗೆ ಬೆಲೆ ಕೊಡದೆ ಫೋನ್ ಕಟ್ ಮಾಡಿಬಿಟ್ಟಿ ಮಗನೇ. ಏ ಮಂತ್ರಿ, ನಾನು ಮನಸ್ಸು ಮಾಡಿದರೆ ಚುಟಕಿ ಹೊಡೆಯುವಷ್ಟರಲ್ಲಿ ನಿನ್ನ ಕುರ್ಚಿ ಖಾಲಿ ಬೀಳುತ್ತೆ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನೋಡು, ನಾನು ಮನಸ್ಸು ಮಾಡಿದರೆ ನಾಳೆನೇ ಕುರ್ಚಿ ಖಾಲಿ ಮಾಡಿಸಬಹುದು. ಆದರೆ ನಾವು ಹಾಗಲ್ಲ. ಇಲ್ಲಿ ನಾವು ಕೊನೆಯವರೆಗೆ ನಾವೇ ರಾಜ. ನೋಡಿಕೊಳ್ಳುತ್ತೇನೆ ಮಂತ್ರಿ ನಿನ್ನನ್ನ. ಗರುಡ 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 ಗರುಡ, ಎಲ ಗರುಡ, ನಿನ್ನಣ್ಣ ನಿಮ್ಮ ಮಾವ ಧರ್ಮವಂತನೆಂದು ಬಗಳಿದರೆ ನೀನು ಅನ್ಯಾಯವನ್ನು ಮೆಟ್ಟಿ ನಿಲ್ಲುವ ಆದರ್ಶ ವ್ಯಕ್ತಿ ಎಂದು ಬದುಕಬೇಕಂದಿದ್ದೀಯ ಮಗನೇ. ಏ ಗರುಡ, ಈಗ ಇದು ಹೆಡೆ ಎತ್ತಿದ ವಿಷ ಸರ್ಪ ಮತ್ತಲ್ಲ, ನಾಗಿನೇ. ಈಗ ನೀನು ಈ ಹೆಡೆ ಎತ್ತಿದ ಸರ್ಪಕ್ಕೆ ಆಹುತಿಯಾಗುವುದು ಗ್ಯಾರಂಟಿ ಗರುಡ, ಗ್ಯಾರಂಟಿ. ಧನ್ಯರ, ಯಾರನ್ನ ಸಿಟ್ಟಿಲೆ ಬೈಯಾಕಂತ ಕಾಣಿಸ್ತೈತ್ರಿ. ಮತ್ತಾರು ಅಲ್ಲ ಶೆಟ್ಟಿ, ಮತ್ತಾರು ಅಲ್ಲ. ನನ್ನ ಮನೆಗೆ ಬಂದು ನನ್ನನ್ನು ಸೊಕ್ಕಿನಿಂದ ಮಾತನಾಡಿದನಲ್ಲ ಆ ಗರುಡ. ಸೊಕ್ಕಿನಿಂದ ಮಾತನಾಡಿದ ಸೇಡಿಗಾಗಿ ಅವನ ಸೊಕ್ಕು ಇಳಿಸಿದರೆ ತಾನೇ ನಾವು ಈ ನಾಡಿನಲ್ಲಿ ನೆಮ್ಮದಿಯಾಗಿ ಬದುಕಬಹುದು. ಧನ್ಯರ, ಇತ್ತಿತ್ತಲಾಗಿ ಆ ಗರುಡುಗ ಬಹಳ ಸೊಕ್ಕು ಬಂದೈತಿ ಬಿಡ್ರಿ. ಧನ್ಯರ, ನಮ್ದು ನಿಮ್ದು ಮಾತ್ರಪ್ಪ. ಆ ಗರುಡನ ಸೊಕ್ಕ ಇಳಿಸ್ಬೇಕಾಯ್ತಂದ್ರ
ಒಂದು ಸಣ್ಣ ಐಡಿಯಾ ಬಂದೈತ್ರಿಪ್ಪ ತಲ್ಯಾಗ. ಏನು ಶೆಟ್ಟಿ, ನಿನ್ನ ತಲೆಯೊಳಗೆ ಐಡಿಯಾ? ಅದು ಆ ಗರುಡನ ಸೊಕ್ಕಳಿಸುವ ಐಡಿಯಾ. ನೋಡು ಶೆಟ್ಟಿ, ಯಾವುದಿದಾಗಿದೆ ಹೇಳು. ಗರುಡ ಒಟ್ಟಾರೆ ಆ ಗರುಡನ ಸೊಕ್ಕಳಿಯಬೇಕು. ಅದು ರೀ ಆ ಗರುಡನ ಹಾಕದಳಲ್ರಿ ಸಾವಿತ್ರಿ. ಸಾವಿತ್ರಿ ಏ, ಸಾವಿತ್ರಿ ಏನು ಹೇಳ್ಬೇಕಂತಿದ್ದೀಯ ನೀನು? ಧನ್ಯಾರ, ಆ ಗರುಡನ ಅಕ್ಕ ಸಾವಿತ್ರಿ ರೀ. ಆ ಸಾವಿತ್ರಿಯ ಶೀಲಹರಣವಾದಾಗ ಮಾತ್ರ ಒಂಚೂರು ಆ ಗರುಡನ ಸೊಕ್ಕ ಇಳಿಬಹುದು ಅಂತ ಅನಿಸ್ತದ್ರಿ ಅಪ್ಪ. ಶೆಟ್ಟಿ, ಮೆಚ್ಚಿದೆ ನಿನ್ನ ಐಡಿಯಾಕ್ಕೆ ಶೆಟ್ಟಿ. ಶಭಾಷ್. ಲೇ ಗರುಡ, ನನ್ನೊಂದಿಗೆ ನೀನು ಶೇಡಿ ಬಯಸಿದ್ದಕ್ಕಾಗಿ ಕೊಡುವ ಪ್ರತಿಫಲ ಏನು ಗೊತ್ತಾ? ನಿನ್ನಕ್ಕ ಸಾವಿತ್ರಿಯನ್ನು ಬೆಚ್ಚನೆ ಮಾಡಿ ಅವಳ ಮುದ್ದಾದ ಶರೀರವನ್ನು ಮದ ಬಂದಂತೆ ಅಪ್ಪಿ ಅವಳನ್ನು ಬೆತ್ತಲೆಯನ್ನಾಗಿ ಮಾಡಿ ಅವಳ ಶೀಲ ಹರಣವಾದಾಗಲೇ ನಿನ್ನ ಸೊಕ್ಕ ಕಡಿಮೆ ಆಗುವುದು ಗರುಡ. ಸಾವಿತ್ರಿ ಇರ್ಲಿ ಶೆಟ್ಟಿ, ಗಜೇಂದ್ರ ಎಲ್ಲಿ ಕಾಣ್ತಾ ಇಲ್ವಲ್ಲ? ಅದೇನ ಅಂತಾರಲ್ರಿ, ನೆನದವ್ರ ಮನದಲ್ಲಿ ಅಂದಂಗ ಬಂದ ಬಿಟ್ಟು ನೋಡ್ರಿ ಗಜೇಂದ್ರ. ಯಾಕೆ ಸೌಕಾರ್ರಿ, ನನ್ನಿಂದ ಏನಾಗಬೇಕಾಗಿದೆ? ಬಾ ಗಜೇಂದ್ರ, ನಿನ್ನಿಂದ ಒಂದು ಸಣ್ಣ ಕೆಲಸವಾಗಬೇಕಾಗಿದೆ. ಅದು ಕೇವಲ ನಿನ್ನಿಂದ ಮಾತ್ರ ಸಾಧ್ಯ ಗಜೇಂದ್ರ. ಅಂಥದ್ದು ಯಾವ ಕೆಲಸ ಅಂತ ಹೇಳಿ ಸೌಕಾರ್ರಿ. ನೀವು ಹೇಳುವ ಕೆಲಸ ನ್ಯಾಯದ ಪರವಾಗಿದ್ದರೆ ಸೂರ್ಯನಿಗೆ ಬೆಳಕು ನೀಡುವ ಚಿಕ್ಕ ದೀಪವು ಸೂರ್ಯನಿಗೆ ಸಮಾನ. ಅನ್ಯಾಯದ ದೀಪ ಬೆಳಗಲು ನಾನು ಸದಾ ಸಿದ್ಧ. ನ್ಯಾಯ, ನೀತಿ, ಧರ್ಮ ಎಲ್ಲಿದೆಯೋ ಗಜೇಂದ್ರ? ಈ 21ನೇ ಶತಮಾನದಲ್ಲಿ ನ್ಯಾಯಕ್ಕೆ ಬೆಲೆ? ನ್ಯಾಯಕ್ಕೆ ಯಾವ ಕಾಲದಲ್ಲಿಯೂ ಬೆಲೆ ಇದ್ದೇ ಇದೆ ಸೌಕರ್ಯ. ಅನ್ಯಾಯ, ಅಧರ್ಮ, ಅತ್ಯಾಚಾರ ಸ್ವಲ್ಪ ದಿನ ಮಾತ್ರ. ಆದರೆ ನ್ಯಾಯ, ನೀತಿ, ಧರ್ಮ ನಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ ಸೌಕರ್ಯ. ಹೇಳಿ ಸೌಕರ್ಯ, ನೀವು ಯಾವ ಕೆಲಸ ಅಂತ ಹೇಳಿಲ್ಲ. ನೋಡು ಗಜೇಂದ್ರ, ಈ ನಾಡಿಗೆ ದೊರೆಯಾಗಿ ಮೆರೆಯುತ್ತಿರುವ ಈ ಗಜೇಂದ್ರ ನನ್ನ ಎದುರು ಹಾಕಿಕೊಂಡಿದ್ದಾರೆ ಆ ಧರ್ಮವಂತ ಹಾಗೂ ಅವನ ಹಳೆಯ ಗರುಡ. ನಮ್ಮಂತ ಶ್ರೀಮಂತರನ್ನು ಎದುರು ಹಾಕಿಕೊಂಡರೆ ಯಾವ ಗತಿಯಾಗುತ್ತದೆ ಎಂದು ತಿಳಿಯಬೇಕಾಗದೆ ಆ ಮೂರ್ಖರಿಗೆ. ನೋಡು ಗಜೇಂದ್ರ, ನಾಳೆ ಉದಯಿಸಿರುವ ಸೂರ್ಯನ ಮೊದಲನೇ ಕಿರಣ ಆ ಗರುಡನ ಹೆಣದ ಮೇಲೆ ಪ್ರತಿಬಿಂಬಿಸಲೇಬೇಕು. ಅಂದರೆ ನೀವು ಹೇಳುತ್ತಿರುವುದು ಆ ಗರುಡನ ಪ್ರಾಣ ತೆಗೆಯಂತೂ ಅವನ ಪ್ರಾಣ ತೆಗೆಯಲು ಕಾರಣ ಏನು ಸೌಕರ್ಯ? ತಮ್ಮ ಗಜೇಂದ್ರ, ಅಲ್ಲ ಆ ಧರ್ಮವಂತ ತಮ್ಮ ಊರ್ ಮಕ್ಳು ಸಾಲಿ ಕಲ್ ಶಾಣಿ ಆಗ್ಲಂತ 2 ಎಕರೆ ಜಮೀನ ದಾನ ಕೊಡಕತ್ತೇನು ಹೋತಮ್ಮ. ಏ ಧರ್ಮವಂತ, ದಾನ ಕೊಡೋರು ಇದು ಧರ್ಮವಂತರು ಏನಪ್ಪಾ ಅಂತಂದ್ರೆ ಯುಗ ಅಲ್ಲೋ, ದಾನಶೂರರ ಕಾಲಮಾನ ಉಳಿದಿಲ್ಲೋ ಅಂದ್ರೂ ಕೇಳ್ತಾ ಇಲ್ಲ. ಅವರ ಜಮೀನು ಅವರ ಸೊತ್ತು,
ಅದನ್ನು ಕೇಳೋರು ನೀವ್ಯಾರು? ಅಷ್ಟಕ್ಕೋರು ಮಾಡುತ್ತಿರುವುದರಲ್ಲಿ ತಪ್ಪೇನಿದೆ? ತಮ್ಮ ಜಮೀನನ್ನು ಒಳ್ಳೆಯ ಕೆಲಸಕ್ಕಾಗಿ ದಾನವಾಗಿ ಕೊಡುತ್ತಿದ್ದಾರೆ, ಅದನ್ನು ಕೇಳುವ ಅಧಿಕಾರ ನಿಮಗಿಲ್ಲ. ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋರ ಮೇಲೆ ನೀವೇಕೆ ದೇಶ ಸಾಧಿಸುತ್ತೀರಾ? ಏ ಗಜೇಂದ್ರ, ನಿನ್ನ ವೇದಾಂತದ ಮಾತುಗಳು ನನಗೆ ಬೇಕಾಗಿಲ್ಲ. ನಾನು ಮೆಡುವ ಈ ಮೆಟ್ಟಿನ ಧೂಳಿನಂತಿರುವ ಆ ಗರುಡನಿಗೆ ಇಷ್ಟೊಂದು ಸಕ್ಕಿರಬೇಕಾದರೆ ಈ ನಾಗೇಂದ್ರನಿಗೆ ಎಷ್ಟು ಸಕ್ಕಿರಬಾರದು? ಕಾಲ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ಕಾಣಬೇಡಿ ಸಾವುಕಾರ್ರೆ. ಕಣ್ಣಿನಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಮೇಲೆ. ಯಾರನ್ನು ಕೇವಲವಾಗಿ ಕಾಣಬೇಡಿ. ಗೌರವ ಎಲ್ಲರಿಗೂ ಇದ್ದೇ ಇರುತ್ತದೆ, ಅದು ಗೊತ್ತಾಗುವುದು ಸಮಯ ಬಂದಾಗ ಮಾತ್ರ. ನೋಡಿ ಸಾವುಕಾರ್ರೆ, ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ಖುಷಿಯಾಗಿರೋ ಶತಮೂರ್ಖ ನಾನಲ್ಲ. ಗೌರವ ಬಡವರಿಗೂ ಅಷ್ಟೇ, ಶ್ರೀಮಂತರಿಗೂ ಅಷ್ಟೇ. ಏನು ಗಜೇಂದ್ರ, ನೀನು ಹೇಳುತ್ತಿರುವ ಮಾತು ನಾನು ಶತಮೂರ್ಖನೆಂದು? ನೋಡು ಗಜೇಂದ್ರ, ಒಬ್ಬ ಬಡವ ಒಂದೇ ಸತ್ಯ ಹೇಳಿದರೆ ಯಾರು ನಂಬುವುದಿಲ್ಲ. ಅದೇ ನಮ್ಮಂತ ಶ್ರೀಮಂತರು 1000 ಸುಳ್ಳು ಹೇಳಿದರು ಎಲ್ಲರೂ ನಂಬಿಬಿಡುತ್ತಾರೆ. ಏ ಗಜೇಂದ್ರ, ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ ಗಜೇಂದ್ರ. ಅಷ್ಟೇ ಏಕೆ, ದೇಶಕ್ಕೆ ಅನ್ನ ನೀಡುವ ರೈತನಿಗೂ ಎಲ್ಲಿದೆಯೋ ಈ ಕಾಲದಲ್ಲಿ ಬೆಲೆ? ರೈತನ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ ಸಾವುಕಾರ್ರೆ. ರೈತನ 10 ಬೆರಳು ಮಣ್ಣಿನಲ್ಲಿ ದುಡಿದಾಗ ನಮ್ಮ 5 ಬೆರಳು ಅನ್ನ ತಿನ್ನಲು ಸಾಧ್ಯ. ರೈತನ ಬೆಲೆ ನಿಮ್ಮಂತವ್ರು ಹೇಗೆ ಗೊತ್ತಾಗಬೇಕು? ನೋಡಿ ಸಾವುಕಾರ್ರೆ, ಕಡೆಯದಾಗಿ ಹೇಳ್ತೀನಿ, ನೀವು ಸಂಬಳ ಕೊಡ್ತೀರಿ ಅಂತೂ ನೀವು ಹೇಳಿದಂತೆ ಕೇಳುತ್ತೇನೆ ಎಂದು ಭಾವಿಸಬೇಡಿ. ಇನ್ನೊಬ್ಬರಿಗೆ ಅನ್ಯಾಯದ ಕೆಲಸ ಎಂದೂ ಮಾಡಲಾರ ಈ ಗಜೇಂದ್ರ. ತಮ್ಮ ಗಜೇಂದ್ರ, ನ್ಯಾಯದಿಂದ ಬದುಕ್ತೀವಿ ಅಂದ್ರ ಚಲೋ ಚಲೋ ಜನ ಮಣ್ಣಾಗ ಹೋಗ್ಯಾರೋ ತಮ್ಮ. ಸುಮ್ಮನೆ ನಮ್ಮ ಸಾವುಕಾರ ಹೇಳ್ದಂಗ ಕೇಳು, ನಿನಗ ಚಲೋ, ನಿಮ್ಮ ಮನೆತನಕ್ಕೂ ಚಲೋ. ನೋಡು ಗಜೇಂದ್ರ, ನಿನ್ನ ವೇದಾಂತದ ಮಾತುಗಳನ್ನೆಲ್ಲ ಬಿಟ್ಟು ನಾನು ಹೇಳಿದ ಹಾಗೆ ಕೇಳಿದರೆ ನನ್ನ ಸರಿಸಮಾನನಾಗಿ ಮೆರೆಯಬಹುದು. ಇನ್ನೊಬ್ಬರ ಮನೆ ಹಾಳು ಮಾಡಿ ನಿಮ್ಮ ಸರಿ ಸಮನಾಗಿ ಬೆಳೆಯಬೇಕೆಂಬ ಆಸೆ ನನಗಿಲ್ಲ. ಅಂತ ಮೂರ್ಖನೋ ನಾನಲ್ಲ. ಏ ಗಜೇಂದ್ರ, ನೀನು ನಾನು ಸಾಕಿದ ನಾಯಿ. ನಾನು ಬೊಗಳು ಎಂದರೆ ಬೊಗಳಬೇಕು, ನಾನು ಕಚ್ಚೆಂದರೆ ಕಚ್ಚಬೇಕು. ಒಂದು ವೇಳೆ ಇಲ್ಲದೆ ಆದರೆ ಒತ್ತು ಹೊರಗೆ ಹಾಕಬೇಕಾಗುತ್ತದೆ. ಎತ್ತರ 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 ಹೇಳುವ ಹೊತ್ತು ಸಾಹುಕಾರ. ನೀನೊಬ್ಬ ದೊಡ್ಡ ಶ್ರೀಮಂತನೆಂದು ಬಾಯಿ ನೀನು ಹೇಳಿದ ಹಾಗೆ ಕೇಳುವ ಜಯಮಾನ ಅನ್ನೋದಲ್ಲ. ಒತ್ತು ಹೊರ ಹಾಕುವ ಖಳನಾಯಕ ನೀನಾದರೆ ನಿಮ್ಮಂತ ಬಣ್ಣ ಶ್ರೀಮಂತರ ಗಂಡ ರುಂಡ ಹಾರಿಸೋ ಗಂಡ ಬೇರುಂಡ ಈ ಗಜೇಂದ್ರ. ಗಜೇಂದ್ರ, ರುಂಡ ಹಾರಿಸ್ತೇನೆಂದು ಮೈ ಮೇಲೆ ಎಚ್ಚರ ತಪ್ಪಿ ಮಾತನಾಡಿದರೆ ಮಚ್ಚಿನಿಂದ ಕೊಚ್ಚು ಹಾಕುವೆ ಮಗನ. ಕಳಚಿ ಬೀಳುವುದು ನಿನ್ನ ದೇಹ. ಲೇ ಕೀರ್ತಿರಾಜ್, ನಾನೇ ಸೂರ್ಯನೆಂದು ಸವಾಲು ಹಾಕಿದರೆ ಹಸಿರ ಹಪ್ಪುಳಿಯಂತೆ ಹರಿದು ತಿನ್ನುವೆನು ಈ ನಿನ್ನ ದೇಹ. ಗಜೇಂದ್ರ, ನನ್ನ ಪ್ರಾಣ ತೆಗೆಯಲೆಂದು ಗಂಟಲು ಹರಿದುಕೊಳ್ಳಬಲ್ಲೆ ಹರಾಮಕೋರ ನನ್ನ ಮಗನ. ನಿಮ್ಮಂತ ಹಾರಾಡಿದವರನ್ನು ಗಗನಕ್ಕೆ ಅಟ್ಟಿರುವನು ಈ ಕೀರ್ತಿರಾಜ್. ನೀನ್ಯಾನು ಮಹಾಲೆಕ್ಕ. ನೀನು ಅಷ್ಟು ಸೂರ್ಯನಾಗಿದ್ರೆ
ಗರುಡನ ದೇಹ ಇಬ್ಬಾಗ ಮಾಡುತ್ತಿದ್ದೆ. ನಮ್ಮ ಸೌಕಾರ ಹೇಳಿದಂತೆ ಕೇಳುತ್ತಿದ್ದೆ. ಆ ಧೈರ್ಯ ಈ ಗಜೇಂದ್ರಿಗೆ ಎಲ್ಲಿದು ಬರ್ತದ್ರಿ? ಏ ಗಜೇಂದ್ರ, ನಿಜಕ್ಕೂ ನೀ ನಿಮ್ಮ ಅಪ್ಪನ ಮಗನೇ ಆಗಿದ್ರ, ನಿಜಕ್ಕೂ ನೀ ಗಂಡಸ ಆಗಿದ್ರ ಆ ಗರುಡನ ಪ್ರಾಣ ತೆಗಿ. ಅವಾಗಾದ್ರೂ ಈ ಊರ ಜನ ಕಲಿಯುಗದ ಕೌರವ ಅಂತ ತಿಳ್ಕೊಂಡು ಗಾಬರಿ ಆಗ್ತಾರ. ಇನ್ನೊಬ್ಬರನ್ನು ಹೆದರಿಸಿ ಅವರ ಜೀವ ತೆಗೆದು ಪುಂಡ ಪುಡಾರಿಲಿ ಆಗಲಾರೆ. ಅನ್ಯಾಯವನ್ನು ಮಟ್ಟ ಹಾಕಿ ಅಧರ್ಮದ ವಿರುದ್ಧ ನಿಲ್ಲುವ ದಿಟ್ಟ ಈ ನಾಡಿಗೆ ಒಬ್ಬ ಒಳ್ಳೆಯ ಆದರ್ಶ ವ್ಯಕ್ತಿಯಾಗುವೆ. ಆದರ್ಶ ವ್ಯಕ್ತಿ? ಲೇ ಗಜೇಂದ್ರ, ತೆಂಗಿನ ಮರ ಕಲ್ಪವೃಕ್ಷವಾದರೂ ಗಂಧದ ಮರಕ್ಕಿರುವ ಬೆಲೆ ತೆಂಗಿನ ಮರಕ್ಕಿಲ್ಲ ಗಜೇಂದ್ರ. ಇಲ್ಲಿ ಏನಿದ್ದರೂ ನಮ್ಮಂತ ಹಣವಂತರಿಗೆ ಮಾತ್ರ ಬೆಲೆ, ನಿನ್ನಂತ ಗುಣವಂತರಿಗಿಲ್ಲ ಗಜೇಂದ್ರ. ಹರಿಶ್ಚಂದ್ರ ಯಾಕೆ ಸುಡಗಾಡಕಾದ ಅಂತ ಇವಾಗ ಅರ್ಥವಾಯಿತು. ಹೇ ಗಜೇಂದ್ರ, ಆಗಿನ ಕಾಲದಲ್ಲಿ ಸತ್ಯ ಇಲ್ಲ ಅಂದ ಬಳಿಕ ಈಗೆಲ್ಲಿ ಬರಬೇಕಲ್ಲ ನಿನ್ನ ಸತ್ಯದ ಕಾಲ? ಕಡೆಯದಾಗಿ ಹೇಳ್ತೇನೆ ಗಜೇಂದ್ರ, ಕೇಳು. ನಿನ್ನ ಹಠ ಬಿಟ್ಟು ನಾವು ಹೇಳಿದಂತೆ ಕೇಳಿದರೆ ಸರಿ, ಇಲ್ಲವಾದರೆ ಈ ಕೀರ್ತಿರಾಜನ ಕೈಯಲ್ಲಿ ನೀನು ಹೆಣವಾಗುವೆ. ಲೇ ಕೀರ್ತಿರಾಜ್, ಸಾವಿರಡಿ ಎಂದು ಬಿದ್ದರು ಸದ್ದು ಮಾಡದ ಸಾಸುವೆ ಕಾಳು ಬಾಣಲೆಗೆ ಬಿದ್ದಾಗ ಹೇಗೆ ಸಿಡಿಯುತ್ತದೆ ಹಾಗೆ ಈ ಗಜೇಂದ್ರ ಸಿಡಿದರೆ ಬೆಂಕಿ, ಕಲ್ಲಿನಂತೆ ರಚ್ಚಿಗೆದ್ದರೆ ರಣರುದ್ರ, ಗರ್ಜಿಸಿದರೆ ಬಂಡೆ ಕಲ್ಲು ಸಿಡಿದಂತೆ ಕೀರ್ತಿರಾಜ್, ಆ ನಾಗೇಂದ್ರಂತೆ ನೀ ಎಗರಾಡಿದರೆ ನಿನ್ನ ದೇಹ ದಾನಾಗುವುದು ಈ ಗಜೇಂದ್ರನ ಕೈಯಲ್ಲಿ. ತಮ್ಮ ಗಜೇಂದ್ರ, ಎಷ್ಟು ಒತ್ತಂಡತೀನಿ ಜರ ರುಕೋ ಬಾಬಾ, ಟೈರು ಬಾಚಿತ್ ಕರೋ. ಏನೋ ನಮ್ಮ ಸಾವುಕಾರು ಸಿಟ್ಟಿನ ಆವೇಶನಾಗ ಅಂದ್ರ ಅದನ್ನ ದೊಡ್ಡದು ಮಾಡೋದನು. ಏ ಗಜೇಂದ್ರ, ಒಂದು ಕೆಲಸ ಮಾಡು, ನಮ್ಮ ಸಾವುಕಾರ ಕೈ ತೆಳಗ್ ನಿನಗೆ ಏನಾದ್ರೂ ಕೆಲಸ ಮಾಡೋದಿತ್ತು ಮಾಡು, ಇಲ್ಲ ಅಂದ್ರ ಮಣೂರು ಹೊಳಿ ಹಾದಿ ಹಿಡಿದು ಹೋಗ್ಬಿಡು ನೀ. ಲೇ ಗಜೇಂದ್ರ, ನೀನೇ ನನಗೆ ಇಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತಿ ಎಂದ ಮೇಲೆ ನಿನ್ನ ಸೊಕ್ಕನ್ನು ಹೇಗೆ ಅಡಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗುತ್ತೇನೆ ಸಾಹುಕಾರ, ಹೊರಟು ಹೋಗುತ್ತೇನೆ. ಹಾಲು ಸಕ್ಕರೆ ಸಹವಾಸ ಮಾಡಿದರೆ ಸಿಹಿಯಾಗಿರುತ್ತದೆ, ಅದೇ ಹಾಲು ಹುಳಿಯ ಸಹವಾಸ ಮಾಡಿದರೆ ಒಡೆದು ಹಾಳಾಗುತ್ತದೆ. ಒಳ್ಳೆಯವರ ಸಹವಾಸ ಮಾಡಿದರೆ ಒಳ್ಳೆಯ ಮಾರ್ಗದರ್ಶನ. ನಿಮ್ಮಂತವ್ರ ಜೊತೆ ಸಹವಾಸ ಮಾಡುವುದು, ಕತ್ತೆ ಜೊತೆ ಸಹವಾಸ ಮಾಡುವುದು ಒಂದೇ. ಗಜೇಂದ್ರ, ನಮ್ಮನ್ನು ಕತ್ತೆ ಎನ್ನುವಲೆ ಭಂಡ ಬಡ್ಡಿಯ ಮಗನೇ. ನಾಯಿಗೆ ಒಂದು ತುತ್ತು ರೊಟ್ಟಿ ಹಾಕಿದರೆ ಹೊಸ್ತಿಲ ಕಾದು ಅದರ ಋಣ ತೀರಿಸುತ್ತಿತ್ತು. ಆ ನಾಯಿಗಿರುವನೇ ಎತ್ತು ನಿನಗೆಲ್ಲಲ್ಲೇ ಮಗನ ನೀ ಎತ್ತು. ಏ ಗಜೇಂದ್ರ, ನಿನ್ನಂತವನ ಜೊತೆ ಮಾತನಾಡುವುದು ನಮ್ಮ ಮರ್ಯಾದೆಗೆ ಕುಂದು. ನೋಡು, ಸುಮ್ಮನೆ ಹೊರಟು ಹೋದರೆ ಸರಿ. ನಿನ್ನಂತ ಚಂಡನಿಗೆ ಕೆಲಸ ಹೇಳಿದೇನಲ್ಲ, ನನಗೆ ಬುದ್ಧಿ ಇಲ್ಲ. ಮಾತು ಮಾತಿಗೆ ಬೆಳೆಸಬೇಡ, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಅಂತ್ಯ 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 ಮಾಡಲು ಆತುರ ಪಟ್ಟರೆ ಆಹುತಿಯಾಗುವೆ ಈ ಗಜೇಂದ್ರನ ಕೈಯಲ್ಲಿ. ಯಾರ ಅಂತ್ಯ ಯಾರ ಕೈಯಲ್ಲಿ ಅಂತ ಕಾಲ ನಿರ್ಣಯ ಮಾಡುತ್ತದೆ. ಅನ್ಯಾಯ ಮುಂದುವರಿಸಿದರೆ
ಸೃಷ್ಟಿಕರ್ತ ಬರೆದ ನಿನ್ನ ಹಣೆ ಬರವನ್ನೇ ಬದಲು ಮಾಡುತ್ತೇನೆ. ಬರುತ್ತೇನೆ. Goodbye. ಧನ್ಯರ ಹಾ ಕೀರ್ತಿ ರಾಜಪ್ಪನವ್ರ ಎಷ್ಟು ಸೊಕ್ಕು ಬಂದೈತೆ ನೋಡ್ರಿ ಮಗನಿಗೆ. ಯಪ್ಪ ಹಿಂಗೆ ಬಿಟ್ರಂದ್ರ ಮುಂದೆ ಒಂದಿನ ನಮ್ಮನ್ನ ಭಾಳ ಜಡ ಹೋಗ್ತದ್ರಿ ಇದು. ಇರ್ಲಿ ಶೆಟ್ಟಿ, ಕುರಿ ಕೊಪ್ಪಿದಷ್ಟು ಕಟುಕನಿಗೆ ಲಾಭ. ಈ ಗಜೇಂದ್ರನನ್ನ ಹೇಗೆ ಮುಗಿಸಬೇಕೆಂಬುದು ಬನ್ನಿ ಒಟ್ಟುಗೂಡಿ ಸಂಚು ಹಾಕೋಣ, ಕೊಚ್ಚಿ ಹಾಕೋಣ ಈ ಕೊಪ್ಪಿದ ಕುರಿಯನ್ನ. ಜಗತ್ನಾಗ ಮಂದಿ ಭಾಳ ಸುಮಾರಿ, ತಮ್ಮ ಪಾಡಿಗೆ ತಾವಿದ್ರ ಇಂಥ ಸಾವುಕಾರ ಮಂದಿ ಇರಾಕ್ ಬಿಡಲ್ಲ ನೋಡು. ತೋಬಾ ಭಾಳ ಸುಮಾರಿ ಮಂದಿ ಜಗತ್ನಾಗ.